ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೆಪಿಎಸ್ಸಿ ಸಂದೇಶ. ಸೊ ನಿನ್ನೆ ನಾವು 5 ಸಿಂಪಲ್ ಎಲಿಮಿನೇಷನ್ ಮೆಥಡ್ಸ್ ಅಂತ ಒಂದು ವಿಡಿಯೋ ಮಾಡಿದ್ವಿ. ಅದರಲ್ಲಿ 4 ಮೆಥಡ್ಸ್ ನಲ್ಲಿ ನಾವು ಕೆಎಸ್ ಇನ ಕ್ವಶನ್ಸ್ ಅನ್ನ ಯೂಸ್ ಮಾಡಿರುವಂತದ್ದು. ಒಂದಿಬ್ಬರು ಅದರಲ್ಲಿ ಅದು UPSC ಕ್ವೆಶನ್ಸ್ ಅಂತ ಕಮೆಂಟ್ ಮಾಡಿದ್ದರು. ಹಾಗಾಗಿ ಅದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕು ಅನ್ನೋದು, ಪ್ಲಸ್ ಕೆಎಸ್ ಇನ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಬೇಕು, ಬೇರೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅನ್ನೋದು ಈ ವಿಡಿಯೋನ ಮುಖ್ಯ ಉದ್ದೇಶ. ರೈಟ್. ಸೊ ಮೊದಲನೆಯ ಪ್ರಶ್ನೆ ಹೈಡ್ರೋಫ್ಲೋರೋಕಾರ್ಬನ್ಸ್ ಬಗ್ಗೆ ಇದ್ದಂತಹ ಪ್ರಶ್ನೆ. ಅದು 262 ಕ್ವೆಶನ್ ಪೇಪರ್ ಕೋಡ್ ಸೆಟ್ ಎ ನ 21ನೇ ಕ್ವೆಶನ್ ಆಗಿರುತ್ತೆ. ದೆನ್ ಸಫರ್ ಅನ್ನುವ ಕ್ವೆಶನ್ ಏನನ್ನು ನಾವು ಇದರಲ್ಲಿ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ಸ್ ಬಗ್ಗೆ ಹೇಳಿದ್ವಿ. 388 ಕ್ವೆಶನ್ ಪೇಪರ್ ಕೋಡಿನ ಸೆಟ್ ಎ ನ 65th ಕ್ವೆಶನ್ ಆಗಿರುತ್ತೆ. ದೆನ್ GI ಟ್ಯಾಗ್ ಗೆ ರಿಲೇಟೆಡ್ ಆಗಿರುವಂತದ್ದು ಕ್ವೆಶನ್ಸ್ ಅನ್ನ ಎಂಡ್ ವರ್ಗೂ ಓದಿ ಅಂತ ಹೇಳಿರೋದು. 389 ಪೇಪರ್ ಕೋಡಿನ ಸೆಟ್ ಎ ನ 45th ಕ್ವೆಶನ್ ಆಗಿರುತ್ತೆ. ದೆನ್ ಕಾರ್ಪೊರೇಷನ್ ಟ್ಯಾಕ್ಸ್ ಗೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆ 388 ಪೇಪರಿನ ಸೆಟ್ ಎ ನ 6th ಕ್ವೆಶನ್ ಆಗಿರುತ್ತೆ. ಯುರೇನಿಯಂ ಎನ್ರಿಚ್ಮೆಂಟ್ ಬಗ್ಗೆ ಇದ್ದಂತಹ ಪ್ರಶ್ನೆ ಅದು UPSC ಪ್ರಶ್ನೆ ಆಗಿದ್ದು, ಆ ಮೆಥಡ್ ಅನ್ನ ನೀವು ಕೈ ಬಿಡಬಹುದು. ಪ್ಲಸ್ ಅಲ್ಲದೆ ಇನ್ನೆಲ್ಲಿ ಎಲಿಮಿನೇಷನ್ ಅನ್ನ ಯೂಸ್ ಮಾಡೋದಕ್ಕೆ ಅಷ್ಟು ಸೂಕ್ತ ಅಲ್ಲ ಅಂತ ಕೇಳಿದ್ರೆ, ನಿಮ್ಗೆ ರೈಟ್ ಆನ್ಸರ್ ಗೊತ್ತಿದ್ದಲ್ಲಿ, ಉದಾಹರಣೆಗೆ ನೆಹರು ಇಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಈ ತರದ ಸ್ಟೇಟ್ಮೆಂಟ್ಸ್ ಗಳು ನಿಮ್ಗೆ ಗೊತ್ತೇ ಇರುತ್ತೆ, ಅಲ್ಲಿ ಅದು ಅಷ್ಟು ಸೂಕ್ತ ಅಲ್ಲ. ನಾಟ್ ಹರ್ಡ್ ಆಫ್ ಅಬೌಟ್ ದ ಟಾಪಿಕ್, ಯಾಕೆಂದ್ರೆ ಅದರ ಬಗ್ಗೆ ನಿಮ್ಗೆ ಬೇಸ್ ನಾಲೆಡ್ಜ್ ಇಲ್ಲದೆ ಇರುವ ಕಾರಣ ಆ ಟೈಮ್ ನಲ್ಲಿ ಅಷ್ಟು ಸೂಕ್ತ ಅಲ್ಲ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾಟ್ ಪ್ರಾಕ್ಟೀಸ್ಡ್ ವಿತ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಹೇಗೆ ನಾವು ಲಾಸ್ಟ್ ವಿಡಿಯೋ ಅಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅನ್ನ ತೆಗೆದುಕೊಂಡು ಮಾಡಿದ್ವು, ಅದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿದಲ್ಲಿ ಈ ಮೆಥಡ್ಸ್ ಮೋರ್ ಹೆಲ್ಪ್ಫುಲ್ ಇರುತ್ತದೆ. ಮತ್ತು ಎಲ್ಲ ಸ್ಪರ್ಧಾರ್ಥಿಗಳ ಒಂದು ಯಾತ್ರೆ ಏನು ಅಂತ ಅಂದ್ರೆ, 4 ಆಪ್ಷನ್ಸ್ ನಿಂದ 3 ಆಪ್ಷನ್ಸ್, 3 ಇಂದ 2, 2 ಇಂದ 1 ಹೇಗೆ ಅರೈವ್ ಆಗ್ಬೇಕು ಅನ್ನೋದು, ಅದರಲ್ಲಿ ಕೆಲವಷ್ಟು ಹೆಲ್ಪ್ ಆಗುವಂತದ್ದು. ಫಾರ್ ಎಕ್ಸಾಂಪಲ್, ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್ ಅನ್ನ ಐಡೆಂಟಿಫೈ ಮಾಡಿ ಅಂತ, ಎಲ್ಲವನ್ನು ಕ್ಯಾನ್ಸಲ್ ಮಾಡಿ ಅಂತ ಸಜೆಸ್ಟ್ ಮಾಡ್ತಾ ಇಲ್ಲ, ಮತ್ತು ಸ್ಟೇಟ್ಮೆಂಟ್ಸ್ ಅನ್ನ ಎಂಡ್ ವರ್ಗೂ ಓದಿ, ಅದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇರುವಂತದ್ದು. ಮತ್ತು ಈ ಮೆಥಡ್ಸ್ ನಿಮ್ಗೆ ಯೂಸ್ಫುಲ್ ಅನ್ಸುತ್ತೆ, ನಮ್ಮ ಸಜೆಷನ್ ಇದು. ಯೂಸ್ಫುಲ್ ಅನ್ಸಿದ್ರೆ ನೀವು ಇಂಪ್ಲಿಮೆಂಟ್ ಮಾಡಬಹುದು, ಇಲ್ಲ ಅಂದ್ರೆ ನಿಮ್ಗೇನು ಇಷ್ಟು ದಿನ ವರ್ಕ್ ಆಗಿದೆಯೋ ಅದನ್ನೇ ನೀವು ಕಂಟಿನ್ಯೂ ಮಾಡಬಹುದು. ಯಾವುದೇ ಒಂದು ಇಂಟೆನ್ಷನ್ ಆಫ್ ಮಿಸ್ಗೈಡಿಂಗ್ ಆಸ್ಪಿರೆಂಟ್ಸ್ ಖಂಡಿತ ಇಲ್ಲ. ನಮಗೆ ಗೊತ್ತಿರುವ ನಾಲೆಜ್ ಅನ್ನ ಶೇರ್ ಮಾಡಬೇಕು ಅನ್ನೋದೇ ಮುಖ್ಯ ಉದ್ದೇಶ. ರೈಟ್. ಸೊ ತಡ ಮಾಡದೆ ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಕ್ಲಾಸಿನಲ್ಲಿ ಕೆಲವಷ್ಟು ಜನ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿ, ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಿ ಅಂತ ಮಂಜಾ ನಾಯಕ್, ಕಲರ್ಫುಲ್ ನೇಚರ್ ಮತ್ತು ವಿವೇಕಾನಂದ ಅರೈಸ್ ಅವೇಕ್ ಅವರು ಕಮೆಂಟ್ ಮಾಡಿದರು. ಸೊ ಹಾಗಾಗಿ ಈ ಕ್ಲಾಸ್ ಅನ್ನ ಮಾಡ್ತಾ ಇರೋದು. ಅಷ್ಟಕ್ಕೆ ಮುಂಚೆ ಒಂದು ಪ್ರೀವಿಯಸ್ ಇಯರ್ ಕ್ವೆಶನ್ ಇದೆ, ಸೊ ನೀವು ಇದನ್ನ ಓದ್ಬಿಟ್ಟು ಆನ್ಸರ್ ಮಾಡಬಹುದು. UN ರಿಪೋರ್ಟ್ ಅಬೌಟ್ ಕ್ಲೈಮೇಟ್ ಚೇಂಜ್, ಸುಂದರ್ಬನ್ಸ್ ಕ್ಯಾಟ್ಸ್, ದಟ್ ಈಸ್ ದ ಟೈಗರ್ಸ್ ನ ಬಗ್ಗೆ 5 ಲಕ್ಷ ಲ್ಯಾಂಡ್ ಸ್ಪೀಸೀಸ್ ಇನ್ ಸರ್ವೈವಲ್ ರಿಲೇಟೆಡ್ ಆದಂತಹ ಪ್ರಶ್ನೆ. ನೀವು ಇದನ್ನ ಪಾಸ್ ಮಾಡಿಬಿಟ್ಟು ಓದಿ, ಇದರ ರೈಟ್ ಆನ್ಸರ್ ಅನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ರೈಟ್. ಮೊದಲನೆಯ ಪ್ರಶ್ನೆ 389 ಪೇಪರ್ ಕೋಡ್ ಸೆಟ್ ಎ ನ 26th ಕ್ವೆಶನ್. ಸೊ ರೀಸನ್ ಅಸರ್ಷನ್ ರಿಲೇಟೆಡ್ ಆದಂತಹ ಪ್ರಶ್ನೆ. ಟ್ರಾಪಿಕಲ್ ರೈನ್ ಫಾರೆಸ್ಟ್ ಆರ್ ಡಿಸಪಿಯರಿಂಗ್ ಫಾಸ್ಟ್ ಫ್ರಮ್ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಹೌದು, ಟ್ರಾಪಿಕಲ್ ರೈನ್ ಫಾರೆಸ್ಟ್ ಫಾಸ್ಟ್ ಆಗಿ ಡಿಸಪಿಯರ್ ಆಗ್ತಾ ಇದೆ, ಬರೀ ಇಂಡಿಯಾ ಅಂತಾನೆ ಅಲ್ಲ, ಬೇರೆ ಕಡೆಯಿಂದಲೂ, ಬಿಕಾಸ್ ಆಫ್ ವೇಗರೀಸ್ ಆಫ್ ಮಾನ್ಸೂನ್ ಮತ್ತು ಕ್ಲೈಮೇಟ್ ಚೇಂಜ್ ರೈನ್ ಫಾಲ್. ಸೊ ಒನ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಸೆಕೆಂಡ್ ಸ್ಟೇಟ್ಮೆಂಟ್, ನೋ ವ್ಯಾಲ್ಯೂ ಇಸ್ ಅಟ್ಯಾಚ್ಡ್ ಟು ದೀಸ್ ಫಾರೆಸ್ಟ್ ಬಿಕಾಸ್ ಆಫ್ ಪುವರ್ ಬಯೋಡೈವರ್ಸಿಟಿ. ಆ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ, ಯಾಕಂದ್ರೆ ಒಂದು ಫಾರೆಸ್ಟ್ ಅಂದ್ಮೇಲೆ ಯಾವುದೋ ಒಂದು ಹ್ಯಾಬಿಟ್ಯಾಟ್, ಯಾವುದೋ ಒಂದು ಪಕ್ಷಿಗೆ ಹ್ಯಾಬಿಟ್ಯಾಟ್ ಆಗೇ ಇರುತ್ತೆ. ಸೊ ರೀಸನ್ ಈಸ್ ಫಾಲ್ಸ್ ಅನ್ನುವ ಸ್ಟೇಟ್ಮೆಂಟ್ ಅನ್ನ ಹುಡುಕಿ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ದೆನ್ 388 ಪೇಪರ್ ಸೆಟ್ ಎ 42nd ಕ್ವೆಶನ್. ಆಂಥ್ರಸೈಟ್ ಇಸ್ ದ ಹಾರ್ಡೆಸ್ಟ್ ಕೋಲ್. ಎಸ್, ಎ ಸರಿಯಾಗಿದೆ. ಎ ಸರಿಯಾಗುತ್ತಿದ್ದಂತೆ 3 ಅನ್ನ ಕ್ಯಾನ್ಸಲ್ ಮಾಡಬಹುದು, ಯಾಕಂದ್ರೆ 3 ಅಲ್ಲಿ ಎ ಇಲ್ಲ. ಬಿಟುಮಿನಸ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ಕೋಲ್ ಯೂಸ್ ಫಾರ್ ಮೆಟಲರ್ಜಿ. ಹೌದು, ಇದು ನಾಲೆಡ್ಜ್ ಪ್ರಶ್ನೆ. ಮೆಟಲರ್ಜಿಕಲ್ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಆಪರೇಷನ್ಸ್ ಗಳಲ್ಲಿ ಅದನ್ನೇ ಯೂಸ್ ಮಾಡೋದು. ಸೊ ಬಿ ಇಸ್ ಆಲ್ಸೋ ಕರೆಕ್ಟ್. ಈ ಆಪ್ಷನ್ ಅಲ್ಲಿ ಬಿ ಇಲ್ಲ ಕಾರಣ ಇದನ್ನ ಕ್ಯಾನ್ಸಲ್ ಮಾಡಬಹುದು. ಸೊ ನೀವು ಇಲ್ಲಿ ನೋಡಬಹುದು, ಇಲ್ಲಿನೂ ಸಿ ಇದೆ, ಇಲ್ಲಿನೂ ಸಿ ಇದೆ. ಸೊ ಸಿ ನ್ಯಾಚುರಲಿ ಕರೆಕ್ಟ್ ಆಗಬೇಕು. ಅಂಡ್ ಫೈನಲಿ ಕೋಕ್ ಈಸ್ ಪ್ರಿಪೇರ್ಡ್ ಫ್ರಮ್ ಬಿಟುಮಿನಸ್. ಹೌದು, ಕೋಕ್ ಬಿಟುಮಿನಸ್ ಇಂದ ಪ್ರಿಪೇರ್ ಆಗುತ್ತೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 388 ಪೇಪರ್ ಸೆಟ್ ಎ 9th ಕ್ವೆಶನ್. ಪಂಚ್ ಮಾರ್ಕ್ ಕಾಯಿನ್ಸ್ ಗೆ ಒಂದು ಸ್ಪೆಷಲ್ ಜಾಗವಿದೆ ಇಂಡಿಯನ್ ಇತಿಹಾಸದಲ್ಲಿ, ಇದರ ಬಗ್ಗೆ ಯಾವುದು ಸರಿಯಾಗಿದೆ ಅಂತ.
ದೇ ಆರ್ ದ ಅರ್ಲಿಯೆಸ್ಟ್ ಕಾಯಿನೇಜ್ ಇನ್ ಇಂಡಿಯಾ ಅಂತ ಸ್ಟೇಟ್ಮೆಂಟ್ ಎ ಇದೆ. ನೀವು ಆಪ್ಷನ್ಸ್ ಅಲ್ಲಿ ನೋಡಬಹುದು, ಎಲ್ಲಾ ಆಪ್ಷನ್ಸ್ ಅಲ್ಲಿ ಸ್ಟೇಟ್ಮೆಂಟ್ ಎ ಇದೆ. ಸೊ ಎ ಹ್ಯಾಸ್ ಟು ಬಿ ಕರೆಕ್ಟ್. ಎ ಸರಿಯಾಗಿಯೇ ಇರಬೇಕು. ದೇ ವರ್ ನಾಟ್ ಇನ್ ಸರ್ಕ್ಯುಲೇಷನ್ ಇನ್ ಸದರ್ನ್ ಇಂಡಿಯಾ. ಇದು ತಪ್ಪಾಗಿದೆ, ಯಾಕಂದ್ರೆ ಸದರ್ನ್ ಇಂಡಿಯಾ ಅಲ್ಲೂ ಅದು ಸರ್ಕ್ಯುಲೇಷನ್ ಇತ್ತು, ಯಾವುದು ಪಂಚ್ ಮಾರ್ಕ್ ಕಾಯಿನ್ಸ್. ಸೊ ಬಿ ಅನ್ನುವ ಸ್ಟೇಟ್ಮೆಂಟ್ ಇರೋದು, ಇದನ್ನ ಕ್ಯಾನ್ಸಲ್ ಮಾಡಬಹುದು. ವಿ ಕ್ಯಾನ್ ನೋಟಿಸ್ ಸಿಂಬಲ್ಸ್ ಆನ್ ಒನ್ ಆರ್ ಬೋತ್ ಸೈಡ್ಸ್ ಆಫ್ ದೀಸ್ ಕಾಯಿನ್ಸ್. ಹೌದು, ಇದ ಒಂದ್ ಸೈಡ್ ಆಗ್ಲಿ ಎರಡ್ ಸೈಡ್ ಆಗ್ಲಿ ಎರಡೂ ಕಡೆ ಚಿತ್ರಗಳು ಇರುತ್ತವೆ. ಸೊ ಸಿ ಇಸ್ ಕರೆಕ್ಟ್. ಸೊ ಸಿ ಕರೆಕ್ಟ್ ಆಗುತ್ತಿದ್ದಂತೆ ಇದನ್ನ ಕ್ಯಾನ್ಸಲ್ ಮಾಡಬಹುದು. ದೀಸ್ ಕಾಯಿನ್ಸ್ ಆರ್ ಮೇಡ್ ಆಫ್ ಸಿಲ್ವರ್. ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಅರ್ಲಿಯೆಸ್ಟ್ ಮೆಟಲ್ಸ್ ಇಂದ ಮಾಡ್ತಾ ಇದ್ದಂತದ್ದು, ಆಮೇಲೆ 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 ಅದು ಸಿಲ್ವರ್ ಗೆ ಬಂದದ್ದು. ಸೊ ಡಿ ಈಸ್ ರಾಂಗ್. ಆಪ್ಷನ್ 2C is A and C is right answer. Then 399 set A 96th question ಬಂದ್ಬಿಟ್ಟು, ಕೆಳಗಿನವುಗಳಲ್ಲಿ ಯಾವುದು ಬಯೋಡೈವರ್ಸಿಟಿಯ ಡೆಫಿನೇಷನ್ ಗೋಸ್ಕರ ಯೂಸ್ ಮಾಡುವಂತದ್ದು ಅಂತ. ಸೊ ಬಯೋಡೈವರ್ಸಿಟಿ ಡೆಫಿನೇಷನ್ ಏನು ಅಂತ ಅಂದ್ರೆ 1500 ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಎಂಡಮಿಕ್ ಆಗಿರಬೇಕು, ಪ್ಲಸ್ 70% ಅದರಲ್ಲಿ ಲಾಸ್ ಅಂಡರ್ಗೋ ಅಂದ್ರೆ ಕ್ಷೀಣಿಸಿರಬೇಕು ಅನ್ನೋದು. ಸೊ ಒಂದು ಸ್ಪೀಶೀಸ್ ಡೈವರ್ಸಿಟಿಯ ಬಗ್ಗೆ ಹೇಳ್ತಾ ಇರುವಂತದ್ದು, ಸೆಕೆಂಡ್ ಎಂಡಮಿಸಮ್ ಬಗ್ಗೆ. ಸೊ ಸ್ಪೀಶೀಸ್ ಡೈವರ್ಸಿಟಿ ಅಂದ ತಕ್ಷಣ ಇದನ್ನ ಮತ್ತು ಇದನ್ನ ಕ್ಯಾನ್ಸಲ್ ಮಾಡಬಹುದು. ಎಂಡಮಿಸಮ್ ವೆಜಿಟೇಷನ್ ಡೆನ್ಸಿಟಿ ಬಗ್ಗೆ ಮಾತಾಗೋದಿಲ್ಲ ಇದರಲ್ಲಿ. ಸೊ ಬಿ ಇಸ್ ರಾಂಗ್. ಬಿ ರಾಂಗ್ ಆಗುತ್ತೆ ಅಂತಂದ್ರೆ ಇದನ್ನ ಕ್ಯಾನ್ಸಲ್ ಮಾಡಬಹುದು. ಎಂಡಮಿಸಮ್ ಇಸ್ ಕರೆಕ್ಟ್. ಸಿ ಇಸ್ ಕರೆಕ್ಟ್. ಎಥ್ನೋ ಬೊಟಾನಿಕಲ್ ಇಂಪಾರ್ಟೆನ್ಸ್ ಅಲ್ಲ. ಥ್ರೆಟ್ ಪರ್ಸೆಪ್ಷನ್, ಎಸ್, ಇ ಇಸ್ ರೈಟ್, ಯಾಕಂದ್ರೆ ಇಲ್ಲಿ ಪರ್ಸೆಂಟೇಜ್ ಇದೆ. ಆಪ್ಷನ್ ಸಿ, ಎ, ಸಿ ಅಂಡ್ ಇ ಇಸ್ ರೈಟ್ ಆನ್ಸರ್. Then 389 set A 58th question. Red data book is documentation of rare and endangered species of. ಯಾವುದರದ್ದು ಅಂತ ಕೇಳಿದ್ರೆ ಅನಿಮಲ್ಸ್ ಇದೆ, ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಅನಿಮಲ್ಸ್ ಇಲ್ಲೇ ಇರುವ ಆಪ್ಷನ್ ಅನ್ನ ಕ್ಯಾನ್ಸಲ್ ಮಾಡೋದು. ಪ್ಲಾಂಟ್ಸ್ ಇದೆ, ನಿಮ್ಗೆ ಅದನ್ನು ಗೊತ್ತಿರುತ್ತೆ. ಸೊ ಎ ಮತ್ತು ಬಿ ಇರುವ ಆಪ್ಷನ್ ಅಷ್ಟೇ. ಫಂಗೈ ಮತ್ತು ಆಂಥ್ರೋಪೋಡ್ಸ್ ಇರಲೇಬೇಕು, ಯಾಕಂದ್ರೆ ಎ ಮತ್ತು ಬಿ ಇರುವ ಆಪ್ಷನ್ 2 ಮಾತ್ರ. ದೆನ್ ಸೆಟ್ ಎ 388 ಪೇಪರ್ 389 ಪೇಪರ್ ಕೋಡಿನಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅಂತ ಒಂದು ಪ್ರಶ್ನೆ ಬಂದಿದೆ. ಪಾಪ್ಯುಲೇಷನ್ ಅಂದ್ರೆ ಏನು ಅಂತ, ಕಮ್ಯುನಿಟಿ, ಎಕೋಸಿಸ್ಟಮ್ ಹಾಗೂ ಎಕೋಸ್ಫಿಯರ್. ಫಸ್ಟ್ ಗೆ ಎಕೋಸ್ಫಿಯರ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಎಕೋಸ್ಫಿಯರ್ ಅಂತ ಅಂದ್ರೆ ಪಾರ್ಟ್ ಆಫ್ ದ ಅರ್ತ್ ಕನ್ಸಿಸ್ಟಿಂಗ್ ಆಫ್ ಆಲ್ ಎಕೋಸಿಸ್ಟಮ್ಸ್. ಎಲ್ಲ ಎಕೋಸಿಸ್ಟಮ್ ಗಳನ್ನ ಸೇರಿ ಆಗುವಂತದ್ದು ಎಕೋಸ್ಫಿಯರ್. ಸೊ ಡಿ ಅನ್ನುವುದು 1 ಗೆ ಮ್ಯಾಪ್ ಆಗಿರಬೇಕು. ಸೊ ಇದೆರಡನ್ನ ಕ್ಯಾನ್ಸಲ್ ಮಾಡಬಹುದು. ಡಿ 1 ಆಗುತ್ತೆ. ದೆನ್ ಬರ್ತಾ ಇರುವಂತದ್ದು ಎಕೋಸಿಸ್ಟಮ್. ಎಕೋಸಿಸ್ಟಮ್ ಅಂತ ಅಂದ್ರೆ ಇಟ್ ಈಸ್ ಅನ್ ಇಂಟರಾಕ್ಷನ್ ಬಿಟ್ವೀನ್ ಲಿವಿಂಗ್ ಅಂಡ್ ಫಿಸಿಕಲ್ ಎನ್ವೈರನ್ಮೆಂಟಲ್ ಕಾಂಪೊನೆಂಟ್ಸ್. ಸಿ 4 ಆಗುತ್ತೆ. ಓಕೆ, ಸೊ ಸಿ 4 ಆಗುತ್ತಿದ್ದಂತೆ ಇದನ್ನು ಕ್ಯಾನ್ಸಲ್ ಮಾಡಬಹುದು. ಫೈನಲಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಚೆಕ್ ಮಾಡ್ಕೋಬಹುದು. ಬಿ 2 ಅಂತ ಬರ್ತಾ ಇದೆ. ದಟ್ ಈಸ್ ಕಮ್ಯುನಿಟಿ ಅಂದ್ರೆ ಎಲ್ಲ ಇಂಡಿವಿಜುವಲ್ಸ್ ಬಿಲಾಂಗಿಂಗ್ ಟು ಡಿಫರೆಂಟ್ ಸ್ಪೀಶೀಸ್ ಇನ್ ಅನ್ ಏರಿಯಾ. ಒಂದು ಏರಿಯಾ ಅಲ್ಲಿ ಎಲ್ಲ ಸ್ಪೀಶೀಸ್ ಇರುವಂತದ್ದು ಕಮ್ಯುನಿಟಿ. ಪಾಪ್ಯುಲೇಷನ್ ಅಂತ ಅಂದ್ರೆ ಸಿಮಿಲರ್ ಇಂಡಿವಿಜುವಲ್ಸ್ ಬಿಲಾಂಗಿಂಗ್ ಟು ಸೇಮ್ ಸ್ಪೀಶೀಸ್. ಒಂದೇ ಇಂಡಿವಿಜುವಲ್ಸ್, ಮನುಷ್ಯರನ್ನೆಲ್ಲ ಕೌಂಟ್ ಮಾಡಿದ್ರೆ ಅದೊಂದು ಪಾಪ್ಯುಲೇಷನ್ ಆಗುತ್ತೆ. ದೆನ್ 262 ಪೇಪರ್ ಕೋಡ್ ಸೆಟ್ ಎ ನ 19th ಕ್ವೆಶ್ಚನ್. ಕಿಗಾಲಿ ಅಗ್ರಿಮೆಂಟ್ 2016 is a big step in fighting climate change. It is related to which of the following? ಯಾವುದಕ್ಕೆ ಇದು ರಿಲೇಟೆಡ್ ಅಂತ ಕೇಳ್ತಾ ಇದ್ದಾರೆ. ಅಮೆಂಡ್ಮೆಂಟ್ to reduce the manufacture ಮತ್ತು ಯೂಸ್ ಆಫ್ ಹೈಡ್ರೋಫ್ಲೂರೋಕಾರ್ಬನ್ಸ್. ಎಸ್, ಎ ಈಸ್ ಕರೆಕ್ಟ್. ಎ ಸರಿಯಾಗುತ್ತಿದ್ದಂತೆ ಬಿ ಓನ್ಲಿ ಮತ್ತು ನೀದರ್ ಅನ್ನ ಕ್ಯಾನ್ಸಲ್ ಮಾಡಬಹುದು. Then amendment is to reduce the manufacture of chlorofluorocarbons ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅದು ಮಾಂಟ್ರಿಯಲ್ ಪ್ರೋಟೋಕಾಲ್ ಇಂದು. ಇದು ಕಿಗಾಲಿ ಅಮೆಂಡ್ಮೆಂಟ್ ಟು ಮಾಂಟ್ರಿಯಲ್ ಪ್ರೋಟೋಕಾಲ್ ಬಗ್ಗೆ ಹೇಳ್ತಾ ಇರುವಂತದ್ದು. ಸೊ ಬಿ ಇಸ್ ರಾಂಗ್. ಆಪ್ಷನ್ ಎ 1 ಓನ್ಲಿ ಇಸ್ ರೈಟ್ ಆನ್ಸರ್. ದೆನ್ ಗ್ರಾಫೀನಿನ ಬಗ್ಗೆ ಹೇಳಬೇಕು ಅಂತ ಅಂದ್ರೆ, ಗ್ರಾಫೀನ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಫಾಸ್ಟರ್ ಅಟ್ ರೂಮ್ ಟೆಂಪರೇಚರ್ ದನ್ ಎನಿ ಅದರ್ ನೋನ್ ಮೆಟೀರಿಯಲ್. ಎಸ್, ಎ ಈಸ್ ಕರೆಕ್ಟ್. ಎ ಕರೆಕ್ಟ್ ಆಗುತ್ತಿದ್ದಂತೆ 3 ಅನ್ನ ಕ್ಯಾನ್ಸಲ್ ಮಾಡಬಹುದು. ಹೌದು, ಗ್ರಾಫೀನ್ ಬೇರೆ ಎಲ್ಲ ಮೆಟೀರಿಯಲ್ಸ್ ಗಿಂತ ರೂಮ್ ಟೆಂಪರೇಚರ್ ಅಲ್ಲಿ ಹೈಯೆಸ್ಟ್ ಕಂಡಕ್ಟಿವಿಟಿಯನ್ನ ತೋರಿಸುತ್ತೆ. ದೆನ್ ಬಿ ಯ ಬಗ್ಗೆ, ಗ್ರಾಫೀನ್ ಈಸ್ ಅನ್ ಕ್ರಿಸ್ಟಲೈನ್ ಅಲೋಟ್ರೋಪ್ ಆಫ್ ಕಾರ್ಬನ್ ವಿತ್ 2 ಡೈಮೆನ್ಷನಲ್ ಪ್ರಾಪರ್ಟೀಸ್. ಇದು ನಮ್ಗೆ ಗೊತ್ತಿಲ್ಲ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಅಂಡ್
it is a bad conductor of heat. ಇಲ್ಲ, graphene is a very good conductor of heat. So C ನ ಕ್ಯಾನ್ಸಲ್ ಮಾಡಬಹುದು. ಈಗ A and B or A only ಇದೆ. Answer is A and B is the right answer. Then ಕರ್ನಾಟಕದ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ ಬಗ್ಗೆ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಇದೊಂದು ಅಡ್ವೈಸರಿ ಬಾಡಿ ಟು ಲುಕ್ ಇನ್ ಟು ಆಲ್ ಆಸ್ಪೆಕ್ಟ್ಸ್ ಆಫ್ ಪ್ರೊಡಕ್ಷನ್, ಮಾರ್ಕೆಟಿಂಗ್ ಮತ್ತು ಪ್ರೈಸಿಂಗ್ ಆಫ್ ಅಗ್ರಿಕಲ್ಚರಲ್ ಕಮೋಡಿಟೀಸ್. ಹೌದು, ಇಟ್ ಈಸ್ ಅನ್ ಅಡ್ವೈಸರಿ ಬಾಡಿ, ಡಿಸಿಷನ್ ಮೇಕಿಂಗ್ ಬಾಡಿ ಅಲ್ಲ. ಎ ಈಸ್ ರೈಟ್, 3 ಅನ್ನ ಕ್ಯಾನ್ಸಲ್ ಮಾಡಬಹುದು. ದೆನ್ ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್ ಇಸ್ ಎಕ್ಸ್ ಆಫಿಷಿಯೋ ಚೇರ್ಮನ್ ಅಂತ ಹೇಳ್ತಾರೆ. ಇಲ್ಲ, ಬಿ ಈಸ್ ರಾಂಗ್. ಅವರು ಎಕ್ಸ್ ಆಫಿಷಿಯೋ ಚೇರ್ಮನ್ ಅಲ್ಲ. ಅವರು ಯಾಕಂದ್ರೆ it is a body which requires agricultural expertise ಬೇಕಾಗುತ್ತೆ. ಸೊ ಬಿ ಅನ್ನುವ ಆಪ್ಷನ್ ತಪ್ಪಾಗುತ್ತೆ. ಫೈನಲಿ ಟರ್ಮ್ ಆಫ್ ದ ಕಮಿಷನ್ ವುಡ್ ಬಿ 5 years. ಹೌದು, 5 years ಇನ ಟರ್ಮ್. ಆಪ್ಷನ್ 1 ಇಸ್ ರೈಟ್ ಆನ್ಸರ್. ದೆನ್ ನ್ಯೂಕ್ಲಿಯರ್ ಫ್ಯೂಯಲ್ ಸೈಕಲ್ ಇನ ಬಗ್ಗೆ 389 ಸೆಟ್ ಎ ನ ಕ್ವೆಶ್ಚನ್ ಇದು. ಇಟ್ ಈಸ್ ಅ ಸೀರೀಸ್ ಆಫ್ ಇಂಡಸ್ಟ್ರಿಯಲ್ ಪ್ರಾಸೆಸಸ್ ವಿಚ್ ಇನ್ವಾಲ್ವ್ ದ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಫ್ರಮ್ ಯುರೇನಿಯಂ ಇನ್ ನ್ಯೂಕ್ಲಿಯರ್ ಪ್ಲಾಂಟ್ಸ್. ಹೌದು, ಸರಿಯಾಗಿದೆ. 2 ನ್ಯೂಕ್ಲಿಯರ್ ಫ್ಯೂಯಲ್ ಸೈಕಲ್ಸ್ ಸ್ಟಾರ್ಟ್ ವಿತ್ ದ ಮೈನಿಂಗ್ ಆಫ್ ಯುರೇನಿಯಂ ಅಂಡ್ ಎಂಡ್ ವಿತ್ ನ್ಯೂಕ್ಲಿಯರ್ ವೇಸ್ಟ್. ಯುರೇನಿಯಂ ಇಂದ ಮೈನ್ ಮಾಡೋದ್ರ ಸ್ಟಾರ್ಟ್ ಆಗಿ ಅದನ್ನ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿ ಅದನ್ನ ಡಿಸ್ಪೋಸ್ ಮಾಡುವುದರವರೆಗೂ ಇರುತ್ತದೆ. ಎಷ್ಟು ಕೂಡ ಸರಿಯಾಗಿದೆ. ಸೊ ಇದನ್ನ ಎಲಿಮಿನೇಟ್ ಮಾಡಬಹುದು, ಇದನ್ನ ಎಲಿಮಿನೇಟ್ ಮಾಡಬಹುದು, ಯಾಕಂದ್ರೆ ಎ ಮತ್ತು ಬಿ ಎರಡೂ ಸರಿಯಾಗಿದೆ. And finally, to prepare uranium for use in a nuclear reactor, it undergoes steps of mining, milling, conversion, enrichment and fuel fabrication. ಹೌದು, ಇವೆಲ್ಲವೂ ಅಂಡರ್ಗೋ ಆಗುತ್ತೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ರೈಟ್. ಸೊ ಇದರೊಂದಿಗೆ KS ಪ್ರಿಲಿಮ್ಸ್ ನ ಕೆಲವಷ್ಟು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಅನ್ನು ಸಾಲ್ವ್ ಮಾಡಿದೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.